ವಿಡಿಯೋಸ್ ಎಲ್ಲ ಯಾರೆಲ್ಲ ನೋಡ್ತೀರಾ ದಯವಿಟ್ಟು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ ಇಷ್ಟಪಡ್ತೀನಿ. ನನ್ನ ಫ್ರೆಂಡ್ ಕೈ ಒಂದು ಎಕರೆ ಬೈಲ್ಗೆ ಗೊಬ್ಬರ ಶೆಲ್ ಕೊಡಬೇಕಾಗಿತ್ತು. ಯಾವ್ದಪ್ಪ ಶೆಲ್ತರ್ದು ಅಂದ್ರೆ 20 ಮತ್ತೆ DAP ಮತ್ತೆ ಪೋರೆಟು. ನಮ್ಮ ಫ್ರೆಂಡ್ ಅವ್ರ ಅಪ್ಪನ ಈ ಕಡೆ ಗೊಬ್ಬರ ಶೆಲ್ಕೊಂಬತ್ತಾ ಇದ್ರೆ ನಾನು ಪೋರೆಟ್ ಕೂಡ ಶೆಲ್ಕೊಂಬತ್ತಾ ಇದ್ದೆ. ಸೇಮ್ ಇವತ್ತು ಟ್ಯಾಕ್ಟ್ರಿ ಕೂಡ ಬಂದಿತ್ತು ಬೆಡ್ ಹೊಡೆಯಕ. ಟ್ಯಾಕ್ಟ್ರಿ ಎಷ್ಟಪ್ಪ ತಗೊಂತಾರೆ ಎಕರೆಕ್ ಅಂದ್ರೆ ಕರೆಕ್ಟಾಗಿ 3,000 ಕೂಡ ತಗೊಂತಾರೆ. ನನ್ನ ಫ್ರೆಂಡ್ ಎಷ್ಟು ಬೆಡ್ ಬಿದ್ದೈತೆ ಅಂದ್ರೆ ಇವತ್ತು 51 ಬೆಡ್ ಕೂಡ ಬಿದ್ದೈತೆ. 4 ಅಡಿಕ ಬೆಡ್ ಕೂಡ ಒಡ್ಸವನೆ. ಏನಕ್ಕಪ್ಪ ಒಡ್ಸಿರೋಂತ ನೀವ್ಯಾರಾದ್ರೂ ಕೇಳಿದ್ರೆ ಶಾಮಂತಿಗೆ ನಾರು ಉಳ್ಬೇಕಾಗಿತ್ತು. ಅದಕ್ಕೋಸ್ಕರ ನನ್ನ ಫ್ರೆಂಡ್ ಶಾಮಂತಿಗೆ ನಾರು ಕೂಡ ತರಿಸಿದ್ನೋ ಎಲ್ಲಿಂದ ಅಂದ್ರೆ ಡೆಗ್ನಿಕೋಟೆಯಿಂದ. ಒಂದು ಗಿಡ ಬಂದು ₹2 10 ಪೈಸೆ ಕೂಡ ಬಿದ್ದೈತೆ. ಎಕರೆಕ 14,000 ನಾರು ಕೂಡ ತರ್ಸವನೆ. ಸೆರೆಮಟ್ ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಹೋಗಿದ್ದೆ ನಮ್ಮ ಹೊಸದ ಹತ್ರ. ಟೈಮ್ ನೋಡಿದೆ 3 ಗಂಟೆ ಆಗಿತ್ತು. ಈ ಕಡೆ ತಿರ್ಗಿ ನೋಡಿದೆ ನಮ್ಮ ತಾತನ ಮಳೆದಾಗ ಏನು ಕೆಲಸ ಎಲ್ಲ ಮುಟ್ಟಿದ್ದೋ ಫೋನ್ ಇಟ್ಕೊಂಡು ವಿಡಿಯೋಗಳು ಕೂಡ ನೋಡ್ತಾ ಇದ್ನೋ, ಟೈಮ್ ಪಾಸ್ ಮಾಡ್ತಾ ಇದ್ನೋ. ಸೆರೆಮಟ್ಟಿದ್ದೆ ನಾನು ಹೊಸದ ಹತ್ರ ಪಾಪ ನಮ್ಮ ಫ್ರೆಂಡು ಹುಲ್ಲು ಪಾರಮುಲ್ ಕೂಡ ಕೊಯ್ತಾ ಇದ್ನೋ. ಬೇರೆ ಕಡೆ ಎಲ್ಲ ಇದನ್ನ ಸೂಪರ್ ಮೇಪ್ ಅಂತಾರೆ, ನಮ್ಮ ಹಳ್ಳಿದಾಗ ನಾವು ಇದನ್ನ ಪಾರಮುಲ್ ಅಂತೀರಿ. ಸೆರೆಮಟ್ ಒಂದು ಹೊರೆ ಕೂಡ ಎತ್ತಾಕೊಂಡು ಬಂದ್ರೆ ಯಾಕಂತಂದ್ರೆ ಮಳೆ ಅಲ್ಲ ಅದಕ್ಕೋಸ್ಕರ. ಟೈಮ್ ನೋಡಿದೆ 3 ಗಂಟೆ ಆಗಿತ್ತು. ನಮ್ಮ ಮಣ್ಣು ಮಳೆದಾಗೆ ಜಾಲ್ಕಡ್ಡಿ ಕೂಡ ಎತ್ಕೊಂಬತ್ತಾ ಇದ್ನೋ. ಸಿಟಿದಾಗೆಲ್ಲ ಜರ್ಕಿನ್ಗಳಾಗದೆ ನಾವು ಈ ತರ ಗೊಂಚಿಲ್ ರೆಡಿ ಮಾಡ್ತೀರಿ. ನೀವು ಯಾರಾದ್ರೂ ಈ ಗೊಂಚಿಲ್ನ ಯೂಸ್ ಮಾಡ್ತೀರಾ ಮಳೆಗಾಲದಾಗ ಅಂದಂಗಿದ್ರೆ ಕಮೆಂಟ್ ಬಾಕ್ಸಾಗ ಕಮೆಂಟ್ ಮಾಡಿಬಿಡಿ. ಟೈಮ್ ನೋಡಿದೆ 6 ಗಂಟೆ ಆಗಿತ್ತು. ಸರಿ ಅಂದ್ಬಿಟ್ಟು ನಾನು ಹಾಲ್ ಡೈರಿಗೆ ಹಾಲು ಎತ್ಕೊಂಡು ಕೂಡ ಬಂದೆ. ಇದೇನಕ್ಕಪ್ಪ ಮಿಷಿನ್ ಅಂತ ನೀವು ಯಾರಾದ್ರೂ ಕೇಳಿದ್ರೆ ಇದ್ರಾಗ ನೀರು ಎಷ್ಟೈತೆ, ಫ್ಲಾಟ್ ಎಷ್ಟು, ಏನು ಎತ್ತಂತ ಎಲ್ಲ ಕೂಡ ಗೊತ್ತಾಗೋತೈತೆ. ಇವತ್ತು ಎಷ್ಟಪ್ಪ ಬಿತ್ತು ರೇಟ್ ಅಂದ್ರೆ ₹31 ಹಿಂಗೆ 1 ಲೀಟರ್ ಹಿಂಗೆ ನಂಗೆ ಇವತ್ತು ಬಿದ್ದಿದ್ದು. ಕರೆಕ್ಟಾಗಿ 6 ಲೀಟರ್ ಕೂಡ ಹಾಕ್ತಿರಿ ಒತ್ತಕ್ಕ. ಸೇಮ್ಟಿದ್ದು ಅವತ್ತು ಏನೈತೆ ಬಿಲ್ಲು ಕೂಡ ನಾವು ಕಂಪ್ಯೂಟರ್ ತೆಗೆದ್ಬಿಟ್ಟು ಅಲ್ಲೇ ಕೊಟ್ಬಿಡ್ತಾರೆ. ನಮ್ಮ ಡೈರಿದಾಗ ಸೆಕ್ರೆಟರಿ ಬಂದು ಚೇತನ್ ಅವರಾದ್ರೆ ಈ ಕಡೆ ನಮ್ಮ ತಾತನ ಟೆಸ್ಟಾರು ಈ ಡೈರಿದಾಗ. ಸೇಮ್ಟ್ ಇದನ್ನೆಲ್ಲ ಎತ್ಕೊಂಡೋಗಿ ಮನೆ ಹತ್ರ ಇಟ್ಬಿಟ್ಟಿದ್ದೆ. ನನ್ನ ಫ್ರೆಂಡು ಕೋಲ್ಡ್ ನೀರು ಮತ್ತೆ ಬಜ್ಜಿ ಕೂಡ ತರಿಸಿದ್ನು. ಅದನ್ನೆಲ್ಲ ತಿನ್ಕೊಂಡು ಮನೆಗೆ ಹೋಗಕ್ಕೆ 8 ಕಾಲಾಗಿತ್ತು. ಇವತ್ತು ಕತೆ ಇಷ್ಟು, ನಾಳೆ ಸಿಗ್ತೀನಿ.